ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಪ್ರೀತಿ ಇದೆ, ಎಂಪ್ಲಾಯೀಸನ್ನು ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ಸರ್ ಇವತ್ತು ಈ ಮಟ್ಟಿಗಿದ್ದೀನಿ ಅಂದರೆ ನನ್ನ ಸಿಬ್ಬಂದಿ ಸರ್. ಇವತ್ತು ನಾನು ಬೆಳಗ್ಗೆ 9 ಗಂಟೆಗೆ ಬರ್ತೀನಿ, ಸಾಯಂಕಾಲ 6:30 ಮನೆ ಸೇರ್ತೇನೆ. ನನ್ನ ಸಿಬ್ಬಂದಿ ಬೆಳಗ್ಗೆ 7 ಗಂಟೆಗೆ ಬಂದು ರಾತ್ರಿ 11 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಇವತ್ತು ಯಾವುದೇ ಒಂದು ಆರ್ಗನೈಸೇಷನ್ ಬಂದಾಗ ಸರ್, ನಾನು ಇವತ್ತು ಎಂಪ್ಲಾಯ್ ಜೊತೆ ನಾನೊಬ್ಬ ಡೈರೆಕ್ಟ್ರಾಗಿ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಅವ್ರ ಜೊತೆ ಊಟಕ್ಕೆ ಹೋಗ್ತೀನಿ, ಅವ್ರ ಜೊತೆ ಹೆಗ್ಲ ಮೇಲೆ ಕೈ ಹಾಕ್ತೀನಿ, ನನ್ನ ಹೆಗ್ಲ ಮೇಲೆ ಅವ್ರ ಕೈ ಹಾಕ್ತಾರೆ. ಇವತ್ತು ನಾನು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ಇವತ್ತೇನಾದ್ರೂ ಕಂಪ್ನಿ ಬೆಳೆದಿದೆ ಅಂದರೆ, ನಾನು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ತುಂಬ ಕಡೆ ಡಿಸ್ಕಸ್ ಮಾಡಿದ್ದೀನಿ, ಈ ಕಂಪ್ನಿ ಬೆಳೆಯೋಕ್ಕೆ ಕಾರಣ ನನ್ನ ಎಂಪ್ಲಾಯೀಸ್. ಈಗ ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ ಸರ್? ಪರ್ಸನಲ್ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಅವ್ರು ಏನು ಅನ್ಕೊಂಡಿದ್ರೆ, ಆಲ್ರೆಡಿ ಮದುವೆ ಆಗಿಬಿಟ್ಟಿರ್ಬೋದು, ಬೆಂಗಳೂರಲ್ಲಿ ಒಬ್ಬನೇ ಯಾರ ಜೊತೆ ಇಲ್ಲೇ ಆಗಿದೆ, ಅದಕ್ಕೆ ಮದುವೆ ಇಗ್ನೋರ್ ಮಾಡ್ತಾನಂತ ಆ ಒಂದು ಫೀಲ್ ಇತ್ತು. ಆಮೇಲೆ ನಾನು 2014ರಲ್ಲಿ ಅಪ್ಪನಿಗೆ ಹೇಳ್ತೀನಿ, ಅಪ್ಪ ನೀವು ಯಾವ್ದಾರು ಹೆಣ್ಣು ನೋಡ್ರಿ ಅಂತೇಳಿ. ಮೇ 8ಕ್ಕೆ ನನ್ನ ಮದುವೆ ಆಗುತ್ತೆ. ಬಟ್ ನಂದು ಒಂದೇ ಒಂದು ಫ್ಯಾಮಿಲಿ ಇತ್ತು, ನನಗೆ ಒಂದೇ ಒಂದು ಇದ್ದದ್ದು, ನಾನು ಆಗ್ತಕ್ಕಂಥ ಹುಡುಗಿ ನಮ್ಮ ನಾರ್ತ್ ಕರ್ನಾಟಕ ಇರಬೇಕು.